ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಬಂದಿರುವಂತ ಎಲ್ಲಾ ನನ್ನ ತಾಯಂದರಿಗೆ, ಅಕ್ಕ ತಂಗಿಯರಿಗೆ, ಶಾಸಕರಿಗೆ, ಮುಖಂಡರಿಗೆ ಹಾಗೂ ನಮ್ಮ ನೆಚ್ಚಿನ ಶಾಸಕರಾದ ಆರ್ ಮಂಜಣ್ಣನವರಿಗೆ ನಮಸ್ಕಾರಗಳು. ಫಸ್ಟ್ ನಾನು ಇಲ್ಲಿ ನಿಂತ್ಕೊಂಡು ಮಾತಾಡೋಕೆ ಕಾರಣಕರ್ತರಾದ ನನ್ನ ಪತಿ ದೇವರಿಗೆ ಒಂದು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕಪ್ಪ ಅಂದ್ರೆ ಪ್ರತಿ ವರ್ಷ ವೆಡ್ಡಿಂಗ್ ಆನಿವರ್ಸರಿಗೆ ವಿಭಿನ್ನವಾಗಿ ಸರ್ಪ್ರೈಸ್ಗಳು ಕೊಡ್ತಾನೆ ಬಂದಿದ್ದಾರೆ. ಬಟ್ ಈ ವರ್ಷ ನಿಮ್ಮೆಲ್ಲರ ಜೊತೆ ನಾನು ಇಲ್ಲಿ ನಿಂತ್ಕೊಂಡು ಮಾತಾಡೋ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳಿದೆ. ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ಸದಾ ನಮ್ಮ ಕುಟುಂಬದ ಮೇಲೆ ಹೀಗೆ ಇರ್ಲಿ ಎಂದು ಬೇಡ್ಕೊಂತೀನಿ. ಇನ್ನು ನಮ್ಮ ಹೆಚ್ಚಿನ ಶಾಸಕರಾದ ಆರ್ ಮಂಜಣ್ಣನವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ, ದಾಸರಳ್ಳಿ ಕ್ಷೇತ್ರಕ್ಕೆ ಅವರ ಕೊಡುಗೆ ತುಂಬಾ ಹೆಚ್ಚಿದೆ. ವಿತ್ ಪವರ್ ಆರ್ ವಿತೌಟ್ ಪವರ್, ಅವ್ರ ಪವರ್ ಇದ್ರು ಪವರ್ ಇಲ್ಲ ಅಂದ್ರೂ ಅವ್ರ ದಾಸರಳ್ಳಿ ಕ್ಷೇತ್ರಕ್ಕೆ ಅವ್ರ ಸೇವೆ ಮಾಡ್ಕೊಂಡೇ ಬಂದಿದ್ದಾರೆ. ರೀಸೆಂಟ್ ಆಗಿ ಮಹಿಳಾ ದಿನಾಚರಣೆಯನ್ನು ಅವ್ರ ಆಫೀಸಲ್ಲಿ ಸೆಲೆಬ್ರೇಟ್ ಮಾಡಿದ್ರು. ಎಷ್ಟು ಮಹಿಳೆಯರು ಬಂದಿದ್ರು ಅಂದ್ರೆ ಪ್ರತಿ ಒಬ್ರು ಮಹಿಳೆಯರು ಅವ್ರ ಅಭಿಮಾನಿ ಆಗಿದ್ರು. ಅದಕ್ಕೆ ಅಷ್ಟು ಜನ ಬಂದಿದ್ರು ಆ ಸೆಲೆಬ್ರೇಷನ್ ಅಲ್ಲಿ. ಹಿಂಗೆ ಅವರ ಸೇವೆ ಮಾಡಿಕೊಂಡು ಇನ್ನೂ ದಾಸರಳ್ಳಿ ಕ್ಷೇತ್ರಕ್ಕೆ ಇನ್ನೂ ಹೆಚ್ಚು ಅವರ ಕೊಡುಗೆ ಇನ್ನೂ ಹೆಚ್ಚಿದೆ. ಇನ್ನು ನಮ್ಮ ಪತಿದೇವರು ಅವರ ಮಾರ್ಗದರ್ಶನದಲ್ಲಿ ಯಡ್ನಳ್ಳಿ ವಾರ್ಡ್ಗೆ ಅವರು ಅವ್ರ ಮಾರ್ಗದರ್ಶನ ತಗೊಂಡೇ ಯಡ್ನಳ್ಳಿ ವಾರ್ಡ್ಗೆ ಅವರು ಜನರ ಸೇವೆ ಮಾಡ್ಕೊಂಡು ಬಂದಿದ್ದಾರೆ. ಕೋವಿಡ್ ಟೈಮಲ್ಲಿ ಸಾವಿರಾರು ಬಡ ಜನಗಳಿಗೆ ಕಿಟ್ಗಳನ್ನ ಕೊಟ್ಟಿದ್ರು. ಆಮೇಲೆ ಸಾವಿರಾರು ಮಹಿಳೆಯ ಸೀರೆಗಳು, ಬಡ ಮಕ್ಕಳಿಗೆ ಪುಸ್ತಕಗಳನ್ನು ಕೊಡ್ಕೊಂಡೇ ಬಂದಿದ್ದಾರೆ. ಅವ್ರ ಜನ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡೇ ಬಂದಿದ್ದಾರೆ. ಇನ್ನು ಹೆಚ್ಚು ನಿಮ್ಮೆಲ್ಲರ ಸೇವೆ ಮಾಡಕ್ಕೆ ನನಗೂ ನನ್ನ ಪತಿದೇವರಿಗೆ ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ಸದಾ ಹೀಗೆ ಇರ್ಲಿ ಎಂದು ಕೇಳ್ಕೊಂತೀನಿ. ನನ್ನ ಮುಂದಿರುವಂತ ಎಲ್ಲಾ ನನ್ನ ತಾಯಂದರಿಗೆ, ಅಕ್ಕ ತಂಗಿಯರಿಗೆ, ಸಹೋದರರಿಗೆ, ಮುಖಂಡರಿಗೆ ಹಾಗೂ ನಮ್ಮ ನೆಚ್ಚಿನ ಶಾಸಕರಾದ ಮಂಜಣ್ಣವರ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇನೆ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.